ವೇಳಾಪಟ್ಟಿಯನ್ನು ರಾಷ್ಟ್ರೀಯ ಚುನಾವಣಾ ಆಯೋಗ ಪ್ರಕಟ ಮಾಡಿದೆ. ನೀತಿ ಸಂಹಿತೆ, ಮಾದರಿ ನೀತಿ ಸಂಹಿತೆ ಇವತ್ತಿಂದಲೇ ಜಾರಿಯಾಗಿದೆ. ನಮ್ಮ ಲೋಕಸಭಾ ಕ್ಷೇತ್ರ 3ನೇ ಹಂತದಲ್ಲಿ ಕವರ್ ಆಗುತ್ತೆ. ಮತ್ತು ಅದಕ್ಕೆ ನಾವು ಅಧಿಸೂಚನೆ ಹೊರಡಿಸ್ತೀವಿ 12/4/2024. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 19/4/2024. ನಾಮಪತ್ರಗಳ ಪರಿಶೀಲನೆ 20/4/2024. ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವ ದಿನಾಂಕ 22/4/2024. ಪೋಲ್ ಡೇ, ಮತದಾನ ನಡೆಯುವ ದಿನಾಂಕ 7/5/2024. ಮತ ಎಣಿಕೆ 4/6/2024. ನೀತಿ ಸಂಹಿತೆ ಇವತ್ತಿಂದ ಆರಂಭವಾಗಿ 6/6/2024 ಜಾರಿಯಲ್ಲಿರುತ್ತೆ. ಇದಕ್ಕಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಾವು ಯಾವಾಗ ನೋಟಿಫಿಕೇಷನ್ ಬಗ್ಗೆ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೋ ಆ ಕ್ಷಣದಿಂದನೇ ತಾವು ಗಮನಿಸಿದ್ದೀರಿ ಅನಿಸುತ್ತೆ, ಎಲ್ಲೆಲ್ಲಿ ಬಂಟಿಂಗ್ಸು, ಬ್ಯಾನರ್ಸು, ಪೋಸ್ಟರು ಇತ್ತು ಅದೆಲ್ಲವನ್ನು ತೆರವು ಮಾಡಿಸುವ ಕೆಲಸ, ಮತ್ತು ಈವನ್ ವೆಬ್ಸೈಟಲ್ಲಿ ಏನೇ ಫೋಟೋಗಳಾಗಿರ್ಬೋದು ಇನ್ನೊಂದಿರ್ಬೋದು ಅದೆಲ್ಲವನ್ನು ತೆರವು ಮಾಡುವ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ 24 ಚೆಕ್ ಪೋಸ್ಟ್ಗಳು ವೆಬ್ಕಾಸ್ಟಿಂಗು ಮತ್ತು CCTVಯನ್ನು ಒಳಗೊಂಡಂತೆ ರಾಜ್ಯ ಮಟ್ಟದಲ್ಲೇ ಅವರು ಬಂದು ಇನ್ಸ್ಟಾಲ್ ಮಾಡ್ತಿದ್ದಾರೆ. ವೆಬ್ಕಾಸ್ಟ್ ಮತ್ತು CCTVಯನ್ನು ಮಾಡಿಸ್ತಿದ್ದೀವಿ. ಮತ್ತು ನಮ್ಮ ಎಲ್ಲ ಮಾದರಿ ನೀತಿ ಸಂಹಿತೆಯನ್ನು ಕಾರ್ಯಗತಗೊಳಿಸೋಕ್ಕೆ ಸಜ್ಜಾಗಿರುವಂಥ ಎಲ್ಲ ಟೀಮ್ಗಳನ್ನು ಕೂಡ ನಾವು ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗು 2 ಹಂತದ ಟ್ರೈನಿಂಗ್ ಇವಾಗಲೇ ಆಗಿದೆ. ಪೊಲೀಸ್ ಅವರ ಹಂತದಲ್ಲೂ ಅವರು 2 ಟ್ರೈನಿಂಗ್ ಮಾಡಿದ್ದಾರೆ. ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೂ ನಾವು 2 ಹಂತದ ಟ್ರೈನಿಂಗ್ ಮಾಡಿದ್ದೀವಿ. ಮತ್ತು ಎಲ್ಲ ನಮ್ಮ AROಗಳು ಅಪಾಯಿಂಟ್ ಆಗಿದೆ, ಅವರೆಲ್ಲರೂ ಕೂಡ ಅವರವರ ಟೀಮ್ ಜೊತೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಕೂಡ ನಾವು 2 ಸರ್ತಿ ಮೀಟಿಂಗ್ ಮಾಡಿದ್ದೀವಿ. ಮುಂದುವರೆದಂಗೆ 85+ ಇರೋರು ಮತ್ತು ಮನೆಯಲ್ಲಿ ಇದ್ದು ಅವರಿಗೆ ಮತದಾನ ಮಾಡೋಕ್ಕೆ ಬರೋಕ್ಕಾಗದೇ ಇರುವಂಥ ಮತದಾರರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಅವ್ರಗಳ ರಿಕ್ವೆಸ್ಟ್ ಫಾರಮ್ ಏನಿದೆ ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ BLOಗಳು ಮಾಡೋಕ್ಕೆ ಸನ್ನದ್ಧರಾಗಿದ್ದಾರೆ. ಅವ್ರ ಹತ್ರ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಫಾರಮ್ ತಗೊಂಡು ಅವರಿಗೆ ಬ್ಯಾಲೆಟ್ ಪೇಪರ್ಗಳನ್ನ ಕೊಡುವಂಥ ಮತ್ತು ಅಲ್ಲೇ ಮತದಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮೇಲೆ ಮತದಾನ ಪ್ರಕ್ರಿಯೆಗೆ ಪೋಲ್ ಡೇ ದಿನ ಮತದಾನ ಕೇಂದ್ರದಲ್ಲೇ ಅವ್ರಿಗೆ ಅವಕಾಶ ಇರಲ್ಲ. ಮಾರ್ಕ್ಡ್ ಕಾಪಿಯಲ್ಲಿ ಅವರ ಸೀರಿಯಲ್ ನಂಬರ್ನ ಪೋಸ್ಟಲ್ ಬ್ಯಾಲೆಟ್ ಅಂತ ಮಾಡಿರ್ತೀವಿ. ಆ ನಿಟ್ಟಲ್ಲಿ ಎಲ್ಲರೂ ಕೂಡ, ಮತ್ತು ವಿಶೇಷವಾಗಿ ಮತದಾನ ಕಡಿಮೆ ಆಗಿರುವಂಥ ಕ್ಷೇತ್ರಗಳು, ಕಳೆದ ಸರ್ತಿ ಎಲ್ಲಿ ನಾರ್ಮಲ್ ಟರ್ನೌಟ್ ಏನಿತ್ತು ಸರಾಸರಿ ಇದ್ದ ಅಲ್ಲಿಗಿಂತ ಕಡಿಮೆ ಇರುವ ಮತದಾನ ಪ್ರದೇಶಗಳಿಗೆ, ಮತಕೇಂದ್ರಗಳಲ್ಲಿ ಸ್ವೀಪ್ ಆ್ಯಕ್ಟಿವಿಟೀಸ್ನ ಜಾರಿ ಮಾಡೋಕ್ಕೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ. ಈ AROಗಳದ್ದು ಪಟ್ಟಿ ನಿಮ್ಗಳ ಕಡೆ ಕೊಟ್ಟಿದ್ದೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೆ. ಅವರು ಪೂರಕವಾಗಿ ನಮ್ಮ ತಹಶೀಲ್ದಾರ್ ಇದು ಮಾಡ್ತಾರೆ. ಮತ್ತು ನಮ್ಮಲ್ಲಿ ಟೋಟಲ್ಲು ಮತದಾರರ ಸಂಖ್ಯೆ ನರಗುಂದವನ್ನು ಸೇರಿಸ್ಕೊಂಡು ಡಿಸ್ಟಿಕ್ ಯುವ ಮತದಾರದ್ದು, ಅಂಗವೈಕಲ್ಯ ಮತದಾರದ್ದು ಮತ್ತು ನಿರಂತರ ಪರಿಷ್ಕರಣೆದು ಟೋಟಲ್ ಎಷ್ಟು ಮತದಾರರ ಸಂಖ್ಯೆ ಇದೆ ಅದು ಎಲ್ಲವನ್ನು ನಿಮ್ಮ ಮಾಹಿತಿಗಾಗಿ ಕೊಟ್ಟಿದೆ. ಹೋದ ಸರ್ತಿ ನರಗುಂದಕ್ಕೆ ಕೊಟ್ಟಿರಲಿಲ್ಲ, ಈಗ ಆ್ಯಸ್ RO ಆಗಿ ಅದನ್ನು ಸೇರಿಸಿ ಕೊಟ್ಟಿದ್ದೀವಿ. ಅದರಂತೆ ಒಟ್ಟು ನಮ್ಮಲ್ಲಿ 17,81,395 ಮತದಾರರು ಇರ್ತಾರೆ. ಇದರಲ್ಲಿ ಮಹಿಳೆ ಮತ್ತು ಪುರುಷ ಟ್ರಾನ್ಸ್ಜೆಂಡರ್ದು ಕೊಟ್ಟಿದ್ದೀವಿ. ಮತ್ತು ನಿರಂತರ ಪರಿಷ್ಕರಣೆ ಇವಾಗಲೂ ಕೂಡ ಚಾಲ್ತಿಯಲ್ಲಿದ್ದು ನಾಮಪತ್ರ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕದ ದಿನ ಮುಂಚಿತವಾಗಿ ಇವಾಗಲೂ ಆದ ಮತದಾರರು ಅವರ ಹೆಸರನ್ನು ನೋಂದಾಯಿಸ್ಕೋಬಹುದು. ಅದಕ್ಕಾಗಿ ಮತದಾರರ ಹೆಲ್ಪ್ಲೈನು ಜಾರಿಯಲ್ಲಿದೆ. ಇನ್ನುಳಿದಂಗೆ ನಮ್ಮ ಸುವಿಧಾ, ಅದ್ರ ಬಗ್ಗೆ ನಿಮ್ಮಿಂದ ನಾವು ಜಾಸ್ತಿ ನಿರೀಕ್ಷೆ ಮಾಡ್ತೀವಿ. ಅದು ಇವತ್ತಿಂದಲೇ ಜಾರಿಯಲ್ಲಿ ಇರ್ತದೆ. ಎಲ್ಲಿ ಮತದಾರರಿಗೆ ಒಂದು ರೀತಿಯ ಆಮಿಷಗಳು, ನಾವು 3 ಗಂಟೆಗೆ ನಮ್ಮ ಮಾನ್ಯ ಚುನಾವಣಾ ಆಯುಕ್ತರು, ಕೇಂದ್ರ ಚುನಾವಣಾ ಆಯುಕ್ತರು ಹೇಳಿದ್ರು ಅವರು 3M ಅಂತ, ಮನಿ, ಮಜಲ್ ಆ್ಯಂಡ್ ಮಿಸ್ಕಮ್ಯುನಿಕೇಷನ್. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ದೂರುಗಳಿದ್ರು ಯಾರೇ ಆದರೂ ತಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಕಳಿಸಿದರೆ ನಮ್ಮಲ್ಲಿ ಅದನ್ನು ವಿತ್ ಲ್ಯಾಟಿಟ್ಯೂಡ್ ಸಹಿತ ನಾವು ಅದನ್ನು ಪತ್ತೆ ಹಚ್ಚಿ
FST ಅವ್ರ ಥ್ರೂ ತನಿಖೆ ಮಾಡಿ 24 ಗಂಟೆ ಒಳಗಡೆ ಕೆಲಸ ಮಾಡ್ತೀವಿ. ನಮ್ಮ ಕಂಟ್ರೋಲ್ ರೂಮ್ ಕೂಡ ಈಗ ಸಿದ್ಧ ಆಗಿದೆ. ಇದ್ರ ಎದುರುಗಡೆ ನಮ್ಮ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಹಾಲ್ ಇತ್ತಲ್ಲ, ಅದನ್ನು ನಾವು ಕಂಟ್ರೋಲ್ ರೂಮ್ ಅಂತ ಮಾಡಿದ್ದೀವಿ. ಅಲ್ಲಿ 24 ಅವರು ಕೂಡ CVs ಎಲ್ಲ ಆಯಿತು, ಮತ್ತು NCMC ಟೀಮ್ ಆಯಿತು, ಮೀಡಿಯಾ ಮಾನಿಟರ್ಸ್ ಎಲ್ಲ ಆಯಿತು. ಎಲ್ಲವೂ ಕೂಡ ಅವ್ರಿಗೆ ಪಾಳಿ ಹಚ್ಚಿದ್ದೀವಿ. 24/7 ಅವ್ರು ಕೆಲಸ ಮಾಡ್ತಾರೆ. ಇದರಲ್ಲಿ PWD ವೋಟರ್ದ ಕೂಡ ಮಾಹಿತಿ ಇದೆ, ಮತ್ತು ಹೊಸದಾಗಿ ಯುವ ಮತದಾರರು ಎಷ್ಟಿದ್ದಾರೆ ಅವ್ರದ್ದು ಮಾಹಿತಿ ಇದೆ. ಈ ಸರ್ತಿ ಯುವ ಮತದಾರರು ಮತ್ತು ಮಹಿಳಾ ಮತದಾರರ ಒಳಗೊಳ್ಳುವಿಕೆ ಜಾಸ್ತಿ ಆಗಿದೆ. ಮತ್ತು ಸರ್ವಿಸ್ ವೋಟರ್ಸು 3859, ಇದನ್ನು ಕೂಡ ನರಗುಂದ ಸೇರಿಸಿ ಹೇಳ್ತಾ ಇದ್ದೀವಿ. ಖರ್ಚು ವೆಚ್ಚದನ್ನು ಹೋದ ಸರ್ತಿ ಹೇಳಿದ್ದೆ 95 ಲಕ್ಷ ಅವ್ರದ್ದು ಲಿಮಿಟೇಷನ್ಸ್ ಇರ್ತದೆ. ಆ ಖರ್ಚು ವೆಚ್ಚ ನಿರ್ವಹಣೆ ಮಾಡೋಕ್ಕೆ ಕೂಡ ಇಲ್ಲಿ ಎಕ್ಸ್ಪೆಂಡಿಚರ್ ಆಫೀಸರ್ ನೇಮಕ ಮಾಡಿದ್ದೀವಿ. DD ನಮ್ಮ ಸಹಕಾರ ಸಂಘಗಳ ನಿಬಂಧಕರು ಇರ್ತಾರೆ, ಅವ್ರ ಜೊತೆಗೆ ಇನ್ನಿಬ್ಬರು ಟೀಮ್ ಕೊಟ್ಟಿದ್ದೀವಿ. ಮತ್ತು NCMC ಕೂಡ ನಮ್ಮಲ್ಲಿ ಒಂದು ಟೀಮ್ ಇರ್ತದೆ, ಜೊತೆಗೆ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಕೂಡ ಅವರು ಒಂದು ಸೆಲ್ಲೇ ಮಾಡಿದ್ದಾರೆ. ಅದಕ್ಕೆ ಸೈಬರ್ ವಿಂಗಲ್ಲಿ ಸ್ಪೆಷಲಾಗಿ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡೋಕ್ಕೆ ಅವರು ಕೂಡ ಅದನ್ನು ಮಾಡ್ತಾರೆ. ಈ ಸುವಿಧದ ಬಗ್ಗೆ ತಮ್ಮ ಕಡೆಯಿಂದ ಜಾಸ್ತಿ ಇದು ಆಗಬೇಕು. ಏನೇ ಇದ್ದರೂ ಈ ಸರ್ತಿ ಕಂಪ್ಲೀಟ್ಲಿ ಆನ್ಲೈನಲ್ಲಿ, ಈ ಥರ ಏನು ನೆಟ್ ಥ್ರೂನೇ, ನೋ ಮ್ಯಾನ್ಯುವಲ್. ರ್ಯಾಲಿಗಾಯಿತು, ಸಭೆಗಳಿಗಾಯಿತು, ವಾಹನಗಳಿಗಾಯಿತು, ತಾತ್ಕಾಲಿಕವಾಗಿ ಪಕ್ಷದ ಕಚೇರಿ, ಧ್ವನಿವರ್ಧಕ, ಹೆಲಿಕಾಪ್ಟರ್ ಎಲ್ಲದಕ್ಕೂ 100% ಸುವಿಧಾನೇ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ. ತಮ್ಗೆ ಈಗಾಗಲೇ ಹೇಳಿದೆ, ಅದನ್ನು ಪಬ್ಲಿಕ್ ಕೂಡ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಬಳಸ್ಬೋದು. ಅದನ್ನು ವ್ಯಾಪಕವಾಗಿ ನಮಗೆ ಕೊಟ್ಟರೆ ಮಾದರಿ ನೀತಿ ಸಂಹಿತೆಯನ್ನು ಸಮರ್ಪಕವಾಗಿ ಜಾರಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಅದಕ್ಕಾಗಿ ನಿಮ್ಮ ಸಹಕಾರವನ್ನು ಕೇಳ್ತೀವಿ. ಮತ್ತು 1950 ಇದು ದೂರವಾಣಿ ದೂರು ನಿರ್ವಹಣಾ ಕೇಂದ್ರದ ಸಂಖ್ಯೆ. ಇದನ್ನು ಕೂಡ ಸಾರ್ವಜನಿಕರು ಬಳಸ್ಕೊಂಡು ಎಲ್ಲಿ ಆದರೂ ಈ ಥರ ಒಂದು ಬ್ಯಾಡ್ ಪ್ರಾಕ್ಟೀಸಸ್ ಅಂತ ಏನಾದರೂ ಇದ್ದರೆ ಅದಕ್ಕೆ ದೂರು ಕೊಡ್ಬೋದು. ಅಥವಾ ಅವ್ರದ್ದು ಏನಾದರೂ ವೋಟರ್ಸ್ ಲಿಸ್ಟಿಗೆ ಸಂಬಂಧಪಟ್ಟಿದ್ದಾಯಿತು, ಇನ್ನೊಂದು ಅದಕ್ಕೆ ಏನೇ ಮಾಹಿತಿ ಕೇಳಿದ್ರು ಕೂಡ ಅದರಲ್ಲಿ ಅಡ್ರೆಸ್ ಮಾಡ್ತಾರೆ. ಕಂಪ್ಲೇಂಟ್ ಮಾನಿಟರಿಂಗ್ ನಂಬರ್ ಕೂಡ ಕೊಟ್ಟಿದ್ದೀವಿ. ನಮ್ಮ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಲ್ಯಾಂಡ್ಲೈನ್ ನಂಬರ್ ಇರ್ತದೆ. ಇಲ್ಲಿ ಈ ನಂಬರ್ಗಳು ಕೂಡ ಕರೆ ಮಾಡಿ ಅವ್ರಿಗೆ ಸಂಬಂಧಪಟ್ಟ ಮತದಾನ ಪ್ರಕ್ರಿಯೆಗೆ ಕೂಡ ಸಹಾಯ ಇದ್ದರೆ ಕೇಳ್ಬೋದು, ಅಥವಾ ದೂರುಗಳಿದ್ರೂ ಕೂಡ ಅಟೆಂಡ್ ಮಾಡ್ತೀವಿ. ಇದರಲ್ಲಿ ಇದು ಅಂಚೆ ಮತಪತ್ರ ನಾನು ಆಗ ಹೇಳಿದ್ನಲ್ಲ, ಯಾರು ಆಗಲ್ಲ ವಿಕಲಚೇತನ ಗೈರು ಹಾಜರಿ ಮತದಾರರು, 85+ ಇರೋರು, ಆ ಥರದವ್ರದ್ದು ಇದಕ್ಕೆ ನಾವು ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತು ನಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವ ಸಿಬ್ಬಂದಿ ಅಧಿಕಾರಿ ವರ್ಗದವರು, ಪೊಲೀಸ್ ಆಯಿತು, ಡ್ರೈವರ್ ಆಯಿತು, ಕ್ಲೀನರ್ ಆಯಿತು, ಅವರೆಲ್ಲರಿಗೂ ಕೂಡ ಈಗ ಮ್ಯಾಪಿಂಗ್ ಮಾಡೋಕ್ಕೆ ಹೇಳಿದ್ದೀವಿ. ನಮ್ಮ AROಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ, ನಿಮ್ಮಲ್ಲಿ ಯಾರನ್ನ ಎಲೆಕ್ಷನ್ ಡ್ಯೂಟಿಗೆ ಹೋಗ್ತಿದ್ದಾರೆ ಅವ್ರದ್ದು ಪಟ್ಟಿ ಕೊಡಿ ಅಂತ. ಅದು ಬಂದ ತಕ್ಷಣ ನಾವು ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಇದೆಯಾ, ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಾ, ಆ ಪ್ರಕ್ರಿಯೆಗಳನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಈ ವೀಕಲ್ ಅದು ಫೈನಲ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ 85+ ವೋಟರ್ಸ್ದು ಇಲ್ಲಿ ನಿಮಗೆ ಡಾಟಾ ಕೊಟ್ಟಿದ್ದೀವಿ. 13,467 ಇದನ್ನು ಕೂಡ ನರಗುಂದ ಸೇರಿಸಿ. PWD ವೋಟರ್ಸು 26,553 ಜನ ಇರ್ತಾರೆ. ಅದರಲ್ಲಿ ನಾವು ಸಖಿ ಮತಗಟ್ಟೆಗಳು ತಮಗೆ ಗೊತ್ತಿರಬೇಕು, ಅದು ಹೆಣ್ಮಕ್ಳು ವೋಟರ್ಸ್ ಜಾಸ್ತಿ ಎಲ್ಲಿರ್ತಾರೆ ಅಲ್ಲಿ ಪಿಂಕ್ ಬೂತ್ ಅಂತ ಕಳೆದ ಚುನಾವಣೆಗಳಲ್ಲೂ ಕೂಡ ಅದನ್ನು ಮಾಡಿರ್ತಾರೆ, ಅದನ್ನು ಮಾಡ್ತೀವಿ. ವಿಶೇಷ ಚೇತನ ನಿರ್ವಹಣೆಗೆ ಪೂರಕವಾದದ್ದು ಒಂದು, ಅಂದರೆ ಇದು ನಾನು ಹೇಳಿದ್ದು ಒಂದು ಕಾನ್ಸ್ಟಿಟ್ಯೂನ್ಸಿಗೆ. ಮತ್ತು ಯುವಜನರ ನಿರ್ವಹಣೆ ಅವರಿಗೆ ಧ್ಯೇಯ ಆಧಾರಿತ ಅಂದರೆ ಥೀಮ್ ಬೇಸ್ಡ್ ಅದು ಒಂದು ಮಾಡ್ತೀವಿ. ಸಾಂಪ್ರದಾಯಿಕ ಅಂದರೆ ಇಲ್ಲಿ ನಮ್ಮ ಲೋಕಲ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನೋ ಎಕ್ಸ್ಪೋಸ್ ಮಾಡ್ಬೋದು, ಅದರದ್ದು ಒಂದು ಮಾಡ್ತೀವಿ. ಅದಕ್ಕೆ ವಿಶೇಷವಾಗಿ ಈ ವಾರದಲ್ಲಿ ಸ್ವೀಪ್ ಆ್ಯಕ್ಟಿವಿಟೀಸ್ ಮಾಡುವವರು ವಿಶೇಷವಾದ ಕಾರ್ಯಕ್ರಮ ಹಾಕ್ಕೊಂಡು ಅವೆಲ್ಲ ನಿಮ್ಗೆ ಯಾವ್ಯಾವ್ದು ಅಂತ ನಾವು ನೋಟಿಫೈ ಮಾಡಿ ಹೇಳ್ತೀವಿ. ಇಲ್ಲಿದೆ, ಅದರೊಳಗೆ ಸೇಫ್ ಆಗಿದ್ದಾವೆ. ಮತ್ತು ಈಗಾಗಲೇ ನಮ್ಮ ಜಾಗೃತಿ ಕಾರ್ಯಕ್ರಮ ಏನಿತ್ತು ಅದನ್ನು ನಾವು ಮುಗಿಸಿದ್ದೀವಿ. ಮತದಾನ ಯಂತ್ರದಲ್ಲಿ ಹೆಂಗೆ ಅವರು ಓಟ್ ಹಾಕಬೇಕು ಅಂತ. ಈ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಇದು ಕೇವಲ ಆಡಳಿತ ವರ್ಗಕ್ಕೆ ಅಥವಾ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ.
ರಾಜ್ಯ ಇದೇನು ಭಾರತ ಚುನಾವಣಾ ಆಯೋಗದ ನಿರ್ದೇಶನಾನುಸಾರ ಏನು ಬ್ರೈಬ್ ಅವ್ರು ಏನು ಫ್ರೀಬೀಸ್ ತಗೊಳ್ಳೋದು ಕೊಡೋದು ಎರಡೂ ಕೂಡ ತಪ್ಪೇ ಆಗಿರುತ್ತೆ. ನಾನು ಸಾರ್ವಜನಿಕರಿಗೂ ಕೇಳೋದು, ನಿಮ್ಮ ಮೂಲಕ ಯಾರೂ ಕೂಡ ಅಂಥ ಆಮಿಷಗಳಿಗೆ ಒಳಗಾಗದೆ ಮುಕ್ತವಾಗಿ ತಮ್ಮ ಮತವನ್ನು ಚಲಾಯಿಸಬೇಕು. ಈಗ ನಾವು ಆಗಲಿ ಭಾರತ ಚುನಾವಣಾ ಆಯೋಗ ಆಗಲಿ ಪಾರದರ್ಶಕ ಮತ್ತು ಮುಕ್ತ ಮತದಾನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಯಾವುದೇ ಒಂದು ಆಮಿಷಕ್ಕೊಳಗಾಗದೆ ಒಂದು ಏನು ನೈತಿಕ ಮತದಾನ ಅಂತ ಪರಿಕಲ್ಪನೆ ಏನು ಮಾಡ್ಕೊಂಡಿದೆ ಅದಕ್ಕೆ ಪೂರಕವಾಗಿ ನಡ್ಕೋಬೇಕು. ಆ ಥರ ಏನಾದರೂ ಕಂಡು ಬಂದರೆ ಯಾರಾದರೂ ಕೂಡ, ಈಗ ಅದಕ್ಕೆ ಹೆಸರಿಲ್ಲ ಅಂದರೂ ನಾವು ಅದನ್ನು ಕಂಪ್ಲೇಂಟನ್ನು ಎನ್ಕ್ವೈರಿ ಮಾಡ್ತೀವಿ. ಈಗ ಸುವಿಧದಲ್ಲಿ ಅವ್ರದ್ದು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂದರೂ ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ. ಅದರಿಂದ ಎಲ್ಲರದ್ದು ಸಹಕಾರ, ಸಾರ್ವಜನಿಕರ ಸಹಕಾರ, ರಾಜಕೀಯ ಪಕ್ಷಗಳ ಸಹಕಾರ, ರಾಜಕೀಯ ಮತ್ತು ಈಗ ಅಭ್ಯರ್ಥಿಗಳು ಯಾರಿರ್ತಾರೆ ಅವ್ರದ್ದು ಕೂಡ ಸಹಕಾರ ತುಂಬ ಮುಖ್ಯ ಆಗುತ್ತೆ. ಒಂದೇ ಆಡಳಿತಾಂಗ ಒಂದೇ 100% ನೀತಿ ಸಂಹಿತೆ ಕೆಲಸ ಮಾಡೋದಕ್ಕಿಂತ ಎಲ್ಲರದ್ದು ಒಳಗೊಳ್ಳಿಕೆ ಇದ್ದರೆ ನೀತಿ ಸಂಹಿತೆಯನ್ನು ನಾವು ಯಶಸ್ವಿಯಾಗಿ ಪಾಲಿಸ್ಬೋದು. ಮುಕ್ತ ಚುನಾವಣೆ ಆದಾಗ ಈಗ ಏನು ನಮ್ಮ ಆಯೋಗದ ಸೂಚನೆಗಳಿದ್ದಾವೆ ಅದನ್ನು ನಾವೆಲ್ಲರೂ ಕೂಡ ಇನ್ಕ್ಲೂಡಿಂಗ್ DEO ಇಂದ ಹಿಡ್ಕೊಂಡು ಕೊನೆಯ ಮನುಷ್ಯರು ಕೂಡ ನಡ್ಕೋಬೇಕಾಗುತ್ತೆ ಮತ್ತು ಅನುಸರಿಸಬೇಕಾಗುತ್ತೆ. ಅವೆಲ್ಲವೂ ಕೂಡ ಉತ್ತಮ ಪ್ರಜಾಪ್ರಭುತ್ವದ ನಿರ್ಮಾಣಕ್ಕೆ ಪೂರಕ ಆಗಿರೋದ್ರಿಂದ ಜಿಲ್ಲೆಯ ಮತದಾರರಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಮತ್ತು ಯಾರು ಅಭ್ಯರ್ಥಿಗಳಾಗ್ತಾರೆ ಅವರಲ್ಲೆಲ್ಲರೂ ಕೂಡ ನಾನು ಇಡೀ ಒಂದು ಜಿಲ್ಲೆಯ ಚುನಾವಣಾ ಅಧಿಕಾರಿಯಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಕೂಡ ಚುನಾವಣಾ ಆಯೋಗದ ನಿರ್ದೇಶಗಳನ್ನು ಅನುಸರಿಸಿ ಅಂತ.